ಬೆಳಗಾವಿ ಎಪಿಎಂಸಿ ಪ್ರಾಂಗಣದ ಸಂಡೆ ಮಾರುಕಟ್ಟೆಯಲ್ಲಿ ವ್ಯಾಪಾರ ನಡೆಸುತ್ತಿರುವ ಜೈ ಕಿಸಾನ್ ಖಾಸಗಿ ಮಾರುಕಟ್ಟೆಯವರಿಗೆ ಎಪಿಎಂಸಿ ಪ್ರಾಂಗಣದಲ್ಲಿ ಸಬ್ ಮಾರುಕಟ್ಟೆ ಸ್ಥಾಪನೆಗೆ ಮನವಿ ಸಲ್ಲಿಸಿದರೆ ಅದನ್ನು ಸರ್ಕಾರದ ಗಮನಕ್ಕೆ ತರಲಾಗುವುದು. ಇಲ್ಲದಿದ್ದರೆ ಎಪಿಎಂಸಿ ಪ್ರಾಂಗಣದಲ್ಲಿ ಮಳಿಗೆ ಹಂಚಿಕೆ ಮಾಡುವುದು ಅನಿವಾರ್ಯವೆಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು. ಸೋಮವಾರ ಬೆಳಗಾವಿಯ ಜಿಲ್ಲಾಧಿಕಾರಿಯ ಕಚೇರಿಯಲ್ಲಿ ಖಾಸಗಿ ಮಾರುಕಟ್ಟೆಯ ವ್ಯಾಪಾರಸ್ಥರೊಂದಿಗೆ ನಡೆಸಿದ ಸಭೆಯಲ್ಲಿ ಮಾತನಾಡಿದವರು, ಖಾಸಗಿ ಮಾರುಕಟ್ಟೆಯವರು ಸಂಡೆ ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡುತ್ತಿರುವವರಿಗೆ 3 ತಿಂಗಳ ಕಾಲ ಸಮಯಾವಕಾಶ ಕೊಡಲಾಗಿತ್ತು. ಆದರೆ ನೀವು ಎಪಿಎಂಸಿ ಪ್ರಾಂಗಣದಲ್ಲಿರುವ ಮಳಿಗೆಗಳನ್ನು ಹಂಚಿಕೆ ಮಾಡುವಾಗ ಆಕ್ಷನ್ ಕರೆಯಲಾಗುವುದು, ಆಗ ಮಳಿಗೆ ಪಡೆಯಿರಿ ಎಂದರು. ಪದೇ ಪದೇ ಹೇಳ್ತಿದ್ದಾರೆ, ಅವ್ರ ರಿಕ್ವೆಸ್ಟ್ ಆಯಿತು, ನಿಮ್ಮದು ರಿಕ್ವೆಸ್ಟ್ ಆಯಿತು. ಆದರೆ ಅದಲ್ಲಿ ಸಪೋಸ್ ಆದರೆ ನಮಗೆ ನಾವೇನು ಕಾನೂನಿಲ್ಲ. ಆದರೆ ಆಗದೇ ಇದ್ದರೆ ನೀವು ಆಕ್ಷನ್ಗೆ ಬರಬೇಕು. ಇಲ್ಲಾಂದರೆ ಮತ್ತು ಅಲ್ಲಿ ಎಷ್ಟು ಜನದ ಅಷ್ಟು ಮಾತ್ರ ಕೊಡ್ಲಿಕ್ಕೆ ನಮಗೆ ಅವಕಾಶ ಮಾಡಿದೊಂದು ಅವಕಾಶ ಕೊಡ್ತೀವಿ ನಿಮ್ಗೆ. ಅಲ್ಲ ಅಂತ ಹೇಳಿಲ್ಲ. ಇನ್ನು ಮುಂದೆ ಸಪೋಸ್ ಅಲ್ಲಿ ಏನಾದರೂ ಆಗದೆ ಹೋದ್ರೆ ನಮಗೆ ಮುಂದೆ ನಿಮಗೆ ಅಲ್ಲಿ ಎಕ್ಸ್ಟೆಂಡ್ ಮಾಡಲಿಕ್ಕೆ ಆಮೇಲೆ ಈಗಾಗಲೇ ಭಾಳ ಒತ್ತಡ ಬರ್ತದೆ. ನಮ್ಗೆ 3 ತಿಂಗಳ ಕೊಟ್ಟಿದ್ರೆ ಈಗಾಗಲೇ ಸುಮಾರು 6 ತಿಂಗಳ 8 ತಿಂಗಳಾಯಿತು. ಅದನ್ನು ನಿಮ್ಮ ಗಮನದಾಗ ಇಟ್ಕೊಳ್ಳಿ ಅಷ್ಟೇ. ನಾವು ಕಳಿಸ್ತೀವಿ, ಬರಲಿ ಸರ್ಕಾರದ ಬರುವವರೆಗೆ ವೇಟ್ ಮಾಡ್ತೀವಿ. ಖಾಸಗಿ ಮಾರುಕಟ್ಟೆಯ ಅಬ್ದುಲ್ ಕರೀಂ ಭಾಗವಾನ್ ಮಾತನಾಡಿ, ಖಾಸಗಿ ಮಾರುಕಟ್ಟೆಯ ಲೈಸೆನ್ಸ್ ಬಂದಾಗಿನಿಂದ ನೂರಾರು ವರ್ತಕರು ಸಂಕಷ್ಟಕ್ಕೆ ಸಿಲುಕುತ್ತಿದ್ದಾರೆ. ಖಾಸಗಿ ಮಾರುಕಟ್ಟೆಯ ಲೈಸೆನ್ಸ್ ರದ್ದಾಗಿರುವುದನ್ನು ನಿಷೇಧ ಮಾಡಬೇಕು ಎಂದು ಸಚಿವ ಸತೀಶ್ ಜಾರಕಿಹೊಳಿಯಲ್ಲಿ ಕಣ್ಣೀರು ಹಾಕಿ ಮನವಿ ಮಾಡಿದರು. इतने बड़े मंत्री हैं, आप गेस कर सकते हैं कि हम 25,000 लोगों का क्या हाल होगा। हम आपकी पास जाए साहब, आपके ही साथ हैं साहब. हमारा प्लीज हमारे साहब तुम्हारे पैर पड़ते हैं साहब. नहीं, कानून का है, आप मन में लाए तो साहब ये हो सकता है. प्लीज सर, पता नहीं को नहीं होता साहब, वो तकती पड़ती है बड़ी. हमारे हाथ में हम भेज रहे हैं साहब. हम रात को आंसू पी के सो रहे साहब. प्लीज हमारे ऊपर दया माया करो साहब. प्लीज बेंगलोर तक भेजने का हमारा अधिकार है, होता है वहाँ भेज देंगे. मन में लाएगा सब कुछ हो सकता है साहब. ಇದಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿ, ಕಾನೂನಿನಲ್ಲಿ ಏನು ಇದೆಯೋ ಅದನ್ನೇ ಮಾಡಲಾಗುವುದು. ಮೊದಲು ನಿಮ್ಮ ಬೇಡಿಕೆಯನ್ನು ಇಡಿ, ಬಳಿಕ ಸರ್ಕಾರಕ್ಕೆ ಕಳಿಸಲಾಗುವುದು ಎಂದರು. ಶಾಸಕ ಆಸಿಫ್ ಸೇಠ್, ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್, ಜಿಲ್ಲಾ ಪಂಚಾಯಿತಿ ಸಿಇಒ ರಾಹುಲ್ ಶಿಂದೆ, ಕಮಿಷನರ್ ಭೂಷಣ್ ಪೋರಸೆ, ಖಾಸಗಿ ಮಾರುಕಟ್ಟೆಯ ವರ್ತಕರಾದ ಮೋಹನ್ ಮನುಳ್ಕರ್, ಇಕ್ಬಾಲ್ ಡೋನಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. जले दीप अंगना में होगी रोशन दुनिया, पलकों तले छा जाए चांद तारों का साया. रंगोली में खिले रंग खुशियों की भी तरानी, तन मन झिलमिल जाए हर पल होंगी सुहानी. ये अटूट बंधन खिले हर आशियाना, रंग वस्त्रों का खजाना, मन भाए आराधना. आराधना मारुति गली बेलगाम. मन भाए आराधना.